ತಾಯಿ ದುರ್ಗಾ ಮಾತೆ, ನಿನ್ನನ್ನು ನಾನು ಎಷ್ಟು ಹಾಡಿ ಹೊಗಳಿ ಕೊಂಡಾಡ್ಲಿ ತಾಯಿ, ಎಷ್ಟು ಹಾಡಿ ಹೊಗಳಿ ಕೊಂಡಾಡ್ಲಿ. ಅಮ್ಮ, ನಾವು ಚಿಕ್ಕಲ್ಲಿದ್ದಲೇ ತಂದೆ ತಾಯಿಯನ್ನು ಕಳೆದುಕೊಂಡು ನನ್ನದಿಷ್ಟು ಹೆಮ್ಮೆ. ಆದರೆ ತಂದೆ ತಾಯಿ ತೀರಿದ ಮೇಲೆ ಪರದೇಶಿ ಆದ್ವಿ. ನನ್ನ ಸೋದರ ಮಾವ ತನ್ನ ಹೊಟ್ಟಿಲ ಹುಟ್ಟಿದ ಮಕ್ಕಳ ಥರ ನಮ್ಮನ್ನು ಕಣ್ಣ ರೆಪ್ಪೆ ಥರ ನಮ್ಮನ್ನು ಜೋಪಾನ ಮಾಡಿದ್ದಾನೆ. ಈ ನನ್ನ ಮನೆಗೆ ಯಾವ ಕಳಕ ಬರದೆ ಎಷ್ಟೇ ಕಷ್ಟ ಬಂದರೂ ಕೂಡ ನಿನ್ನ ಉಡಿಯಲ್ಲಿ ಹಾಕಿಕೊಂಡು ಈ ಬಡವರನ್ನು ಕೈ ಹಿಡಿಸೋ ನಡೆಸೋ ಭಾರ ನಿನ್ನನ್ನೇ ಕುಡಿದಿದ್ದೇವಿ, ನಿನ್ನನ್ನೇ ಕುಡಿದೆ. ಆ ನನ್ನ ಮಾವನಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಈ ಸಮಾಜದಲ್ಲಿ ನಮ್ಮ ಮನೆ ಮುಂದೆ ಬರುವಂತೆ ಮಾಡುತ್ತಾಯಿ. ನಿನಗೆ ಕೋಟಿ ಕೋಟಿ ನಮಸ್ಕಾರ. ಏನಮ್ಮ, ಇನ್ನು ಪೂಜೆ ಮುಗಿದಿಲ್ಲಲ್ವಾ? ಮಾವ ಬನ್ನಿ ಮಾವ, ಅಮ್ಮನ ಪೂಜೆ ಈಗ ತಾನೇ ಮಾಡ್ತಾ ಇದ್ದೆ. ಯಾಕೆ ನನ್ನ ಮಾವನಿಗೆ ಇಷ್ಟು ಬೇಗ ಹಸು ಆಗಿಬಿಡ್ತೇನು? ಹಂಗೆ ನೀನು ಬಿಡವ. ಯಾಕ ಇಷ್ಟು ಭಕ್ತಿಯಿಂದ ಭಯದಿಂದ ಆ ದೇವಿ ಹತ್ರ ಏನೇನು ಕೇಳ್ಕೊಕತ್ತಿಲ್ಲ ಏನ? ಮಾವ, ನಾವು ಇನ್ನೂ ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿ ಕಳೆದುಕೊಂಡು ಪರದೇಶಿ ಆದ್ವಿ. ಆದರೆ ನೀನು ನನ್ನ ಸೋದರ ಮಾವ ಕೂಡ ಮಾವ ಅಂತ ಭಾವಿಸದೆ ತಂದೆ ಸ್ಥಾನದಲ್ಲಿ ನಿಂತು ನಮ್ಮನ್ನು ಜೋಪಾನ ಮಾಡಿದ್ಯಾ. ಮಾವ, ನಿನ್ನ ಯೋಗ ಕ್ಷೇಮವನ್ನು ವಿಚಾರಿಸ್ಕೊಳ್ಳದೆ ಮತ್ತೇನು ಕೇಳಬೇಕ ಮಾವ ಈ ದೇವರಲ್ಲಿ? ಎಂತ ಮಾತು ಮಾತಾಡಕತ್ತಿ, ಎಂತ ಮಾತು ಮಾತಾಡಕತ್ತಿ. ಸತ್ತು ಹೋಗ ನಿನ್ನ ತಂದೆ ತಾಯಿ ವಿಚಾರ ಮಾಡಿ ಇದಾಗ ಬೆಂಕಿ ಹಚ್ಚಬೇಡ, ಬೆಂಕಿ ಹಚ್ಚಬೇಡ. ಯಾಕಂದ್ರೆ ಏನೇನು ನೀನು ಚೆನ್ನಾಗಿ ನೋಡ್ಕೊತೀನಿ ಬರೆಯವ, ಚೆನ್ನಾಗಿ ನೋಡ್ಕೊತೀನಿ. ಮಾವ, ಯಾಕೆ ಮಾವ ನಿನ್ನ ಕಣ್ಣಲ್ಲಿ ನೀರು? ನನ್ನ ಮಾವ ಎಂತವ ಕಣ್ಣಿನ ರೆಪ್ಪೆ ತರ ನನ್ನನ್ನು ನೋಡ್ಕೊಳ್ತೇನೆ ನನಗೆ ಗೊತ್ತು ಮಾವ, ಗೊತ್ತು. ಆದ್ರೂ ಒಂದು ಮಾವ ಮಾವ, ನೀವು ನಮ್ಮನ್ನು ಚಿಕ್ಕನಿಂದಲೇ ಕಷ್ಟಪಟ್ಟು ಬೆಳೆಸಿದ್ದೀರಾ. ಆದರೆ ನನ್ನ ತಂದೆ ತಾಯಿಗಿಂತ ನಿಮಗೆ ಹೆಚ್ಚಾಗಿ ಬೇರೆ ಒಂದು ಚಿಂತೆ ಕಾಡ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವ. ಅದಾವ ಮಾತು ಮಾವ, ಚಿಕ್ಕನಿಗಿರುತ್ತಲೇ ನಿನ್ನ ತಮ್ಮನನ್ನು ಕಳೆದುಕೊಂಡೆ. ಅಂದ್ರೆ ನನ್ನ ಸೋದರ ಮಾವ ಸೂರ್ಯನನ್ನು. ಮತ್ತೆ ನನ್ನ ತಮ್ಮ ಸೂರ್ಯ ನೆನಪು ತೆಗೆದು ನನ್ನ ಹೊಟ್ಟೆಯಲ್ಲಿ ಬರೆಯುವ. ಆದ್ರೆ ಒಂದು ಮಾತು, ನನ್ನ ತಂದೆಯನ್ನು ಕೊಲೆ ಮಾಡಿ ನನ್ನ ತಮ್ಮನನ್ನು ಹತ್ತಿಕೊಂಡು ಹೋದ. ನೂರ ಯಾಕೆ ಜಗವನ್ನು ಅದೇ ಜಾಗದಲ್ಲಿ ನಾನು ಕೊಲೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ಮರಿ ನನ್ನ ತಮ್ಮ ಸಿಗಬೇಕು ಅಂತಾಗ ಈ ದುರ್ಗಮ್ಮನಿಗೆ ದೇವರಂತ ಕೇಳಿಕೊಳ್ಳುತ್ತೇನೆ. ನನ್ನ ತಮ್ಮ ನನಗೆ ಸಿಗಬೇಕು ಮಾವ. ಆ ದುರ್ಗಾ ಮಾತೆ ಸಾಕ್ಷಿಯಾಗಿ ಒಂದಿಲ್ಲ ಒಂದು ದಿನ ನನ್ನ ಮಾವ ಸಿಗ್ತಾನೆ ಮಾವ, ಸಿಗ್ತಾನೆ ಮಾವ. ಅಂತ ದುಷ್ಟರ ನೆನೆಸಿಕೊಂಡು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ. ಅಲ್ಲಿ ನೋಡಿ ಮಾವ, ನೆನ್ನೆಯಷ್ಟರಲ್ಲಿ ನನ್ನ ಅಣ್ಣ ಬಂದೇ ಬಿಟ್ಟ. ಇಲ್ಲಪ್ಪ, ತಮ್ಮ ಚಂದ್ರ ಬರ್ತಾನಂತ ಹೇಳಿದ, ಅದಕ್ಕಾಗಿ ಅವನು ಬರೋಕಂತ ಇಲ್ಲಿ. ನೀನು ಚಂದ್ರು ಪಾಸ್ ಆಗಿ ಆಗ್ತದೆ, ನೀವು ವಿಚಾರ ಮಾಡ್ತೀರಿ? ಚಂದ್ರು ಪಾಸ್ ಆಗ್ತಾನಪ್ಪ. ಪಾಸ್ ಆಗುವ ವಿಚಾರ ಆಗಿರಲಿ, ಅವನು ಮುಂದೆ ನೌಕರಿ ಹಿಡಿಬೇಕಂತ ಆಸೆ ಪಟ್ಟಿದ್ದೀನಿ ಸರ್ಕಂತ. ಮಾವ, ಅದೆಲ್ಲ ದೇವರ ಆಟ. ಚಂದ್ರು ಪಾಸ್ ಆಗ್ತೇನೆ ಮಾವ. ನೋಡು ಶ್ರೀಕಾಂತ, ಈ ಸಮಾಜದಲ್ಲಿ ಲಾಂಛಿಕರು ತುಂಬಿದ್ದಾರೆ. ಆದ್ರೆ ಚಂದ್ರು ಬಂದೇ ಬಿಟ್ಟಲ್ಲ. ಚಂದ್ರು ಈಗ ಬಂದೇನಪ್ಪ. ಏನಿಲ್ಲ, ನನ್ನ ಜೊತೆಯಲ್ಲಿ ಕಲಿತಂತ ನನ್ನ ಸ್ನೇಹಿತರು ಬಂದಿರಲ್ಲ, ರಿಸಲ್ಟ್ ನೋಡಲು ಸ್ನೇಹಿತರು ಬಂದರು. ಅದರಲ್ಲಿ ನನ್ನ ರಿಸಲ್ಟ್ ಬೆಲೆ ಚಂದ್ರು. ಶ್ರೀಕಾಂತ್, ನನ್ನ ಅಣ್ಣ ಬೆವರು ಸುರಿಸಿ ದುಡಿದು ನಾನು ಕಲಿಸುವ ಓದಿ ತಿರುಗಿಸುವಾಗ ನಾನು ಫೇಲಾಗುವುದೇ ಸಾಧ್ಯ ಇಲ್ಲ ಶ್ರೀಕಾಂತ್, ಸಾಧ್ಯವಿಲ್ಲ. ನಾನು ಸ್ಟೇಟ್ನಲ್ಲಿ ಪಂಚರ್ ಪಡೆದಿದ್ದೇನೆ. ನನಗೂ ಆಶು ಹೇಳುತ್ತ
ತಮ್ಮ ಏನು ನನ್ನ ತಮ್ಮ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿ ಬರ್ತೆ ಅಂತ ನನಗೆ ಚಲುವ ಬರ್ತಿತ್ತು ಬಿಡೋಯಪ್ಪ. ಯಾಕಂದ್ರೆ ನಾನು ಕಷ್ಟಪಟ್ಟದಕ್ಕೆ ನೀನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿ ಬಂದಿದ್ದೆ ಅಷ್ಟೇ ಸಾಕು. ಮಾವ, ಆ ನಡುವೆಗಿರೋ ಸಾಲವನ್ನು ಆದಷ್ಟು ಬೇಗ ತೀರಿಸಬೇಕು. ಇಲ್ಲದಿದ್ದರೆ ನಮ್ಮ ಮನವನ್ನು ಚಾದಿಲು ಮಾಡಿಬಿಡ್ತಾನೆ ಇದ್ದಾನೆ. ಶ್ರೀಕಾಂತ್ ಏನಂದೆ? ಅದನ್ನೆಲ್ಲ ಈಗ ಯಾಕೆ ಹೇಳಕ್ಕೊಡ್ತೀನಿ ತಮ್ಮ ಚಂದ್ರು, ನೀನೇ ಸಿಟ್ಟು ಕೇಳಕ್ಕೆ ಹೋಗ್ಬೇಡ ಬಿಡು. ನಾನು ಬ್ಯಾಂಕಿನ ಅವರ ಸುದ್ದಿ ಮಾಡಿ ಏನರ ಸುದ್ದಿ ಮಾಡ್ತೀನಿ, ಅದನ್ನೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ. ಶ್ರೀಕಾಂತ, ತಮ್ಮನ ಮುಂದೆ ಅಂತ ಮಾತೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಮಾವ ಬನ್ನಿ ಮಾವ, ಹೇಗಾದ್ರೂ ಮಾವ ಬಂದಿದ್ದಾನಲ್ಲ, ಎಲ್ಲರೂ ಸೇರಿ ಊಟ ಮಾಡಿರಂತೆ. ಊಟ ಮಾಡಿದ ನಂತರ ಹೋಗಿರಂತೆ. ನೋಡು ಗಂಗವ್ವ, ಊರಾಗ ಸೆಕ್ರೆಟರಿ ಬಂದಾನಂತ, ಇದೊಂದೇ ದಿವಸ ಊರಾಗ ಇರ್ತಾನಂತ. ಅದಕ್ಕಾಗಿ ನಮ್ಗೆ ಭೇಟಿಯಾಗಿ ಬರ್ತೀನಿ. ಬರ್ಲಿ ಗಂಗಾ, ನೀನು ಅದ್ರ ಊಟ ಮಾಡಿ ದೊಡ್ಡ ಮಾವ ನಾನು ಹೊಳೆ ಬಂದು ಊಟ ಮಾಡ್ತೀವಿ. ಆಯ್ತು ಬಾ ಶ್ರೀಕಾಂತ, ಹೋಗಿ ಬರೋಣ. ಗಂಗಾ, ನಾನಿಲ್ಲೇ ನಿಂತಿರುವಾಗ ಮಾತನಾಡಿಸದೆ ಒಳಗೆ ಹೋಗ್ತೀರಿ ಅಲ್ಲ? ಮಾವ ಇಲ್ಲ ಮಾವ, ಹಾಗೇನಿಲ್ಲ. ನೀವು ಬರ್ತೀರೋ ಇಲ್ಲ ಅಂತ ನಾನು ರೊಟ್ಟಿ ಮಾಡಿದ್ದಿಲ್ಲ. ಅದಕ್ಕೆ ನನ್ನ ಮಾವ ಹಚ್ಚಿದ್ದಾನೆ, ಈಗ ಅವನಿಗೆ ಊಟಕ್ಕೆ ಕೊಡಬೇಕು ಅಂತ ಬಿಸಿ ಬಿಸಿ ರೊಟ್ಟಿ ಮಾಡಕ್ಕೆ ಹೊರಟೈತಿ ಮಾವ. ಗಂಗಾ, ನಾನು ರೊಟ್ಟಿನೇ ತಿನ್ನೋದಿಲ್ಲಲ್ಲ. ಯಾಕೆ ಮಾವ, ನೀವು ರೊಟ್ಟಿ ಯಾಕೆ ತಿನ್ನೋದಿಲ್ಲ? ಗಂಗಾ, ಸ್ಟೇಜ್ ಮೇಲೆ ನೀನು ಒಬ್ಬಳೇ ಇದೆಯಲ್ಲ, ಅದಕ್ಕೆ. ಹೌದು ನನ್ನ ಮುದ್ದಿನ ಮಾವ. ಮಾವ, ನಾನು ನಿಮ್ಮೊಂದು ಮಾತು ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ಮಾತು ಯಾಕ ಗಂಗಾ, ಸಾವಿರಾರು ಮಾತುಗಳನ್ನು ಕೇಳು, ಮಾತಿನ ಸುರುಮಳೆನೇ ಸುರಿಸುತ್ತೇನೆ. ಮಾವ, ನಾಳೆ ನೀವು ಸಾಕಷ್ಟು ಶಾಲೆ ಕಲ್ತಿದ್ದೀರಾ, ಕಷ್ಟಪಟ್ಟು ಕಲಿತು ಒಂದು ಒಳ್ಳೆ ನೌಕರಿ ತಗೋತೀರಾ ಅಂತ ನನಗೆ ಭರವಸೆ ಇದೆ. ಆದರೆ ನೌಕರಿ ತಗೊಂಡ ಬೆಳಕು ನೀವು ಮದುವೆ ಅಂತ ಆದರೆ ಕಲಿತಕ್ಕನೆ ಮದುವೆ ಆಗ್ತೀರಾ ತಾನೇ? ಹೌದು ಗಂಗಾ, ನೀನು ಹುಟ್ಟಿದ ತಕ್ಷಣ ನಿಮ್ಮ ಬಾವ ಅಂದ್ರೆ ನನ್ನ ಅಕ್ಕ ಈ ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂದಾಗ ಬೇರೆ ಏನಾದ್ರು ಕೈ ಹಾಕಿದ್ರೆ ನನ್ನ ಮನಸ್ಸು ಒಪ್ಪೋದಿಲ್ಲ ಗಂಗಾ, ಒಪ್ಪೋದಿಲ್ಲ. ಅದಕ್ಕೆ ಹೇಗೆ ಚಿಂತೆ ಮಾಡ್ತೀವಿ ಗಂಗಾ, ಯಾವತ್ತಿದ್ರೆ ನಿನ್ನೆ ನನ್ನ ಸತಿ ಗಂಗಾ. ಮಾವ, ಈ ನಮ್ಮ ಮಾತನ್ನು ನಾನು ನಂಬಬಹುದೇ? ನಂಬಿಕೆಯ ಪ್ರತಿಬಿಂಬವಾಗಿ ಶ್ರೀ ಸಾಕ್ಷಾತ್ ಪರಮಾತ್ಮನಂತೆ ನಿನ್ನ ಮುಂದೆ ಇರುವಾಗ ನನ್ನ ಮೇಲೆ ಅಪನಂಬಿಕೆ ಗಂಗಾ. ಮಾವ ಸಾಕು, ಮಾವ ಸಾಕು. ಈ ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಮಾವ, ನನ್ನ ಮುದ್ದಿನ ಮಾವ. ಇದೇ ಸಂತೋಷದಲ್ಲಿ ಒಂದು